ಸೊ ಈ ಪಾತ್ರಕ್ಕೆ ಹೇಗೆ ನೀವು ಮೋಲ್ಡ್ ಆದ್ರಿ ಅಂತ ಏನಾದರೂ ಈಗ ಆ ಪಾತ್ರಧಾರಿನ ಹುಡ್ಕೊಂಡು ಹೋಗಿದ್ರಾ, ಅವರ ಹಾವಭಾವಗಳನ್ನೆಲ್ಲ ಗಮನಿಸಿದ್ರಾ ಹೇಗೆ ಅಂತ? ಖಂಡಿತ ಸರ್, ಖಂಡಿತ. ಯಾಕಂದರೆ ಡೈರೆಕ್ಟರ್ ಅವರು ನವೀನ್ ರೆಡ್ಡಿ ಸರು ನನಗೆ ಕೋವಿಡ್ ಟೈಮಲ್ಲಿ ಬರ್ತಾರೆ, ಬಂದು ಈ ಸಬ್ಜೆಕ್ಟ್ ಹೇಳ್ತಾರೆ. ಓಕೆ. ಹೇಳಿದಾಗ ಇಲ್ಲಪ್ಪ ಬೇರೆ ಥರದ್ದು ಇದೆಯಲ್ಲ, ಇಲ್ಲ ಡೈರೆಕ್ಟರ್ ಮಾಡ್ತೀನಿ ಅಂತ. ಅಂದರೆ ರೆಗ್ಯುಲರ್ ಅಲ್ಲ, ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡಿರ್ತೀನಿ ಯಾವ ಥರ ಇದ್ರ ಬಿಫೋರ್ ಬೇರೆ ನನ್ನ ಗಮನಕ್ಕೆ ಬರದೇ ಹೋಗಿರ್ಬೋದು. ಯಾಕಂದ್ರೆ ನಾನು ಕರೆಕ್ಟ್ ಅಂತಲ್ಲ, ಗಮನಕ್ಕೆ ಬರದೇ ಹೋಗಿರ್ಬೋದು, ಬೇರೆಯವ್ರು ಮಾಡಿರ್ಬೋದು ಈ ಥರದ್ದೆಲ್ಲ. ಸೊ ಎಲ್ಲ ಒಂದಿಷ್ಟೆಲ್ಲ ಹೋಮ್ವರ್ಕ್ ಮಾಡಿ, ಆಮೇಲೆ ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ ನಾನು ಅವ್ರು ಯಾವ ಥರ ನಡ್ಕೊತಾರೆ. ಆ್ಯಂಡ್ ಅದಾದಮೇಲೆ ನನಗೊಂದು ಚಿಕ್ಕದಾಗ ಒಂದು ಪಾತ್ರ 1986-87 ಜಿದ್ದು ಅಂತ ನಮ್ಮ ತಂದೆಯವರು ಸಿನಿಮಾ ಮಾಡ್ತಾರೆ ಒಂದು. ಹೌದು. ಆ ಒಂದು ಮೃಗವಾಗಿ ಕನ್ವರ್ಟ್ ಆದಾಗ ಒಂದು ಇರುತ್ತೆ ನಿಮ್ಗೆ ಅವ್ರ ಲೈಫಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಆದಾಗ ಅವರು ಹುಲಿ ಥರನೇ ವರ್ತನೆಗಳು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಾಂಸ ತಿನ್ನೋದಾಗ್ಲಿ ಅಥವಾ ಅವ್ರ ಆಟಿಟ್ಯೂಡು ಈ ಸಿನಿಮಾಗೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು ಅದನ್ನು ಒಂದು ಸ್ವಲ್ಪ ನಾನು ಫಾಲೋ ಮಾಡಿ ಅದನ್ನ ತಗೊಂಡಿದ್ದೆ. ಕೆಲವೆಲ್ಲ ಸಿನಿಮಾಗಳನ್ನ ಫಾಲೋ ಮಾಡಿದೆ. ಅದಾದ್ಮೇಲೆ ನನ್ನನ್ನು ನಾನೇ ಬಂದು ಎಷ್ಟೊಂದ್ಸಲ ಡೈರೆಕ್ಟರ್ ನಾನು ಹಿಂಗ್ ಬರ್ತೀನಿ, ಯಾಕಂದ್ರೆ ಅವ್ನ ಇಮೋಷನ್ಸ್ ಯಾವುದೂ ಇರಲ್ಲ, ಅವ್ನಿಗೆ ಗೊತ್ತಿರಲ್ಲ, ಪ್ರಪಂಚ ಹೊಸ್ದು, ಅವ್ನಿಗೆ ಈ ಪ್ರಪಂಚ ಹೊಸ್ದು, ಮನುಷ್ಯರು ಒಂಥರ ಬೇರೆ ಥರ ಇರ್ತಾರೆ. ಅವನಿಗೆ ಎಲ್ಲ ಕಡೆ ಕೆಲವು ಕಡೆ ಅವನಿಗೆ ಪ್ರಪಂಚ ಇಡೀ ಪ್ರಪಂಚನೇ ಅನ್ಯಾಯ ಮಾಡಿರುತ್ತೆ. ಅವ್ನಿಗೆಲ್ಲ ಹೋಗಿ ಅವನೆಲ್ಲ ಭಾವನೆಗಳನ್ನ ಕಳ್ಕೊಂಡಿರೋನು ಯಾವ ಥರ ಇರ್ತಾನೆ ಈ ಪ್ರಪಂಚದಲ್ಲಿ ಅನ್ನೋದು ತಗೊಂಡು ಫಸ್ಟ್ ಟೈಮ್ ಅವನು ಬ್ಲಿಂಕ್ ಮಾಡೋದು, ಐ ಬ್ಲಿಂಕ್ ಮಾಡೋದು, ನಗೋದಾಗ್ಲಿ ಇವೆಲ್ಲ ಮಾಡ್ತಿರ್ತಾನೆ. ಸೊ ಇದನ್ನ ನಾನು ಒಂದಿಷ್ಟು ಹೋಮ್ವರ್ಕ್ ಮಾಡ್ಕೊಂಡು ನಾನಾಗಿ ಇದನ್ನ ಹಿಂಗ್ ಬರ್ತೀನಿ, ನಡೆಯೋದು ಆಗ್ಲಿ, ಒಂಥರ ಸ್ಟಿಫ್ ಆಗಿ ನಡೆಯೋದಾಗ್ಲಿ, ನಾನು ಹಿಂಗ್ ಬರ್ತೀನಿ, ಡೈರೆಕ್ಟರ್ ಹಿಂಗ್ ಈ ಕ್ಯಾರೆಕ್ಟರ್ ಹಿಂಗ್ ಬರ್ತೀನಿ ಅಂದಾಗ ಅದು ಒಂದೊಂದ್ಸಲ ನಾವು ಮಾನಿಟರಲ್ಲಿ ನೋಡಿದಾಗ ಅದು ಬೇರೆ ಥರದ್ದೇ ಒಂದು ಇಮೇಜ್ ಕಾಣಿಸ್ತಾ ಇತ್ತು ಪ್ರತಿ ಸಲನೂ. ಬಿಕಾಸ್ ನಾನು ಯೂಶಲಿ ನಿಂತ್ಕೊಂಡಾಗ ಶೋಲ್ಡರ್ ಬ್ರಾಡಾಗಿ ಕಾಣೋದು ಇದೆಲ್ಲ. ಸೊ ಮೇಕಪ್ ಎಲ್ಲ ಆದಾಗ ನನ್ನನ್ನೇ ನಾನು ಒಂಥರ ಬೇರೆ ಥರದ ರೂಪದಲ್ಲಿ ನೋಡಿ, ಕ್ಯಾರವಾನ್ ಒಳಗಡೆ ಬರೋದು ಬಿಫೋರ್ ಮೇಕಪ್ ಬೇರೆ ಮಾದೇವನಾಗಿ ಬಂದು ಮತ್ತೆ ಹೊರಗಡೆ ಹೋಗ್ಬೇಕಾರೆ ಲೆನ್ಸು ಇದೆಲ್ಲ ಪ್ರತಿದಿನನೂ ನಮ್ಮ ಡೈರೆಕ್ಟರ್ ಲೆನ್ಸ್ ಹಾಕೋದು, ಲೆನ್ಸ್ ಬಿಚ್ಚೋದು ಡೈರೆಕ್ಟರೇ ಮಾಡ್ತಿದ್ರು. ಸೊ ರೆಡಿಯಾಗಿ ಹೊರಗಡೆ ಬಂದಾಗ ಆ ಶೋಲ್ಡರ್ನ ಫುಲ್ಲು ಹಿಂಗೆ ಇಳಿಸೋದು, ಒಂದು ನಡ್ಕೊಂಬರೋದು, ಕೈ ಬೀಸ್ತಾ ಇರಲಿಲ್ಲ. ಆಮೇಲೆ ಅವನು ಯಾವುದೋ ಒಂದು ನಗ್ತಾ ಇರಲಿಲ್ಲ, ಯಾರೇ ಅಕ್ಕಪಕ್ಕ ನಗ್ತಿದ್ರು ಮಾತಾಡ್ತಿದ್ರು ಬರೀ 2 ಡೈಲಾಗಲ್ಲಿ ಕನ್ವೆ ಮಾಡಬೇಕು. ಇದೆಲ್ಲ ನಾನು ತುಂಬ ಪ್ರಿಪೇರ್ ಆಗಿ ನನಗೆ ಅಷ್ಟೇ ಖುಷಿ ಕೊಟ್ಟಿದೆ ಸರ್.